ಇಲ್ಲೇ ಲೋಕಲ್ ಇಲ್ಲ ಸರ್ ಗದಿನ್ಯಾಗ ಇದನ್ನ ಕೇಳ್ಯಾರ ಸರ್ 5 ರೂಪಾಯಿ ಕೆಜಿ 5 ರೂಪಾಯಿ ಕೇಜ್ ಸಗಣಿ ಇದೆ ಕೇಳ್ಯಾರ ಸರ್ ನಾವು ಅದನ್ನ ಮಾತಾಡಿಲ್ಲ ಸರ್ 50 ಲೀಟರ್ ಹಾಲು ಸರ್ ಫರ್ ಡೇ ಬೆಳಗ್ಗೆ ಸಾಯಂಕಾಲ ಇಲ್ಲ ಒಂದು ದಿವಸಕ್ಕೆ 50 ಸರ್ ಅಂದ್ರೆ ಬೆಳಗ್ಗೆ 25 ಸಾಯಂಕಾಲ 25 ಇಳೆಯೋದ ಸರ್ ಅದು ಇಳೆ ಗಬ್ಬ ಐತಿ ಗಬ್ಬ ಐತ್ರಿ ಆ ಕಡೆ ಕರಿಯೋದು ಮನೆ ಅದಂತಲ್ಲ ಅದು ಗಬ್ಬ ಐತಿ ಸರ್ ಅದು ಗಬ್ಬ ಐತಿ ಸರ್ ಸರ್ ಒಂದು ಹಾಲು ಎಲ್ಲಿ ಕಳಿಸ್ತೀರಿ ಸರ್ ಇಲ್ಲ ಕೇನಪ್ ಬರುತ್ತೆ ಸರ್ ಕೇನಪ್ ಹಾಕ್ತೀವಿ ಸರ್ ಹೆಂಗೆ ಕೊಡ್ತೀರಿ ಸರ್ 45 30 ಹಿಂಗೆ ಕೊಡ್ತಾರೆ ಸರ್ ಅಂದ್ರೆ ಹಾಲಿನ ಮ್ಯಾಗ ಒಂದು ವಾರ ಏನು ರೇಟ್ ಬರುತ್ತೆ ಸರ್ ನಿಮಗೆಲ್ಲ ವಾರಿಂದ ಒಂದು 20-22 ಸಾವಿರ ರೂಪಾಯಿ ಆಗತ್ತೆ ಸರ್ ಸರ್ ಎಷ್ಟು ಗುಂಟೆದಲ್ಲಿ ನೇಪೇರ ಹುಲ್ಲು ಬಳಸ್ಕೊಂಡ್ರಿ ಸರ್ ಅದೊಂದು 20 ಗುಂಟೆ ಐತಿ ಸರ್ 20 ಗುಂಟೆ ಸರ್ ಯಾವ ತಳಿ ಸರ್ ಅದೇ ಅದೊಂದು ಕೆಂಪು ತಳಿ ಐತಿ ಸರ್ ಅದೊಂದು ಹಸಿರದು ರೆಡ್ ಮತ್ತು ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡ್ಕೋಳ ಗ್ರಾಮದಲ್ಲಿದ್ದೀನಿ. ಕಡ್ಕೋಳ ಗ್ರಾಮ ಅಂದ್ಕೊಳ್ಳೋಣ ಕಪ್ಪತ್ತು ಗುಡ್ಡದ ಒಂದು ನೆರಳಲ್ಲಿರುವ ಒಂದು ಊರು. ಈ ಊರಲ್ಲಿ ಇವತ್ತು ಒಂದು ಅತ್ಯದ್ಭುತವಾದ ಒಂದು ಯುವ ರೈತರನ್ನ ನಾನು ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಆ ರೈತರು ಪರಿಚಯ ಮಾಡ್ಕೊಳಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಇಲ್ಲಿ ಸುಮಾರು ಅವರು ಎಚ್.ಎಫ್ ಆಕಳಗಳನ್ನ ಸಾಕಾಣಿಕೆ ಮಾಡ್ತಾರೆ. ಅವ್ರು ಯಾವ ಥರ ಸಾಕಾಣಿಕೆ ಮಾಡ್ತಾರೆ ಮತ್ತು ಅದಕ್ಕೆ ಫುಡ್ ಆಗಿರ್ಬೋದು. ಈ ಕಡೆ ನೀವು ನೋಡ್ಬೋದು ನಮ್ಮ ಬಲಗಡೆ ಎಡಗಡೆ ಒಂದು 3 ವೆರೈಟಿ ನೇಫಾರ್ ಹುಲ್ಲುಗಳನ್ನ ಬೆಳೆಸ್ಯಾರ. ಮತ್ತು ಅವರು ಈ ಕಡೆ ದನಕ್ಕೆ ಅಂತಂತೇಳಿ ಒಟ್ಟು ಅದನ್ನು ಅವರು ಸ್ಟಾಕ್ ಮಾಡ್ಕೊಂಡ್ರೆ ಅದಕ್ಕೆ ಹೆಂಗೆ ನಿರ್ವಹಣೆ ಮಾಡ್ತಾರೆ ಅಂತೇಳಿ ಅವ್ರ ಜೊತೆ ಮಾತಾಡ್ಕೊಂತ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ನಿಮ್ಮ ಅಮೃತ್ ಸರ್. ಅಮೃತ್ ಸರ್. ಸರ್ ನಿಮ್ಮದು ಊರು ಕಡ್ಕೋಳ ಸರ್. ಕಡ್ಕೋಳ ಸರ್. ಸರ್ ಎಷ್ಟು ಆಕಳ ತಂದು ಸ್ಟಾರ್ಟ್ ಸರ್ ನಾವು 10 ಆಕಳ ತಂದಿವಿ ಸರ್ ಈಗ 10 ರೀ. ಅಲ್ಲಿಂದ ಸರ್ ಅಲ್ಲಿಂದ ಈ ಒಂದು ಎಮ್ಮೆಗುಡ್ಡ ಇಲ್ಲೇ ತೊಗೊಂಡ್ರಿ ಲೋಕಲ್ ಇಲ್ಲಿ ಲೋಕಲ್ ಸರ್. ಇದು ಆಕಳ ನಮ್ಮ ಮನೆ ಇದ್ರಿ ಸರ್. ಮನೆ ಆಕಳ ಸರ್. ಈಗ ಎಷ್ಟು ಆದವು ಸರ್ ಹಂಗಂದ್ರೆ ಟೋಟಲ್? ಒಂದು 22 ಅದಾವ ಸರ್. ಕರಾಮರಿ 22 ಸರ್. ಸರ್ 22 ಆಕಳ ಸಾಕೋದಷ್ಟು ಕಷ್ಟ ಏನು ಸಲ 2 ಸಲ ಮೇಂಟೆನೆನ್ಸ್ ಮಾಡ್ತೀವಿ ಸರ್. 2 ಸಲ ಫುಡ್ ಹಾಕ್ತೀವಿ ಅಷ್ಟೇ. ಹೆಂಗೆ ಸರ್? ಹುಲ್ಲು ಕಟಾವು ಮಾಡ್ತೀವಿ ಸರ್. ಹುಲ್ಲು ಸರ್. ಸರ್ ಇದು ಸರ್ ಈ ಹುಲ್ಲು ಏನು ಮಾಡ್ತಾರೆ? ಇದನ್ನ ಸಣ್ಣಗೆ ಕಟ್ ಮಾಡ್ತೀವಿ ಸರ್. ಈ ರೀತಿ ಸರ್ ಈ ರೀತಿ ಆಗತ್ತೆ ಸರ್. 2 ಸಲ ಹಾಕ್ತೀವಿ ಸರ್. ಅದು 2 ಸರಿ ಸರ್. ಇದಕ್ಕೇನಾದ್ರೆ ಇದನ್ನ ಕೊಡ್ತೀರಾ ಸರ್? ಏನಿಲ್ಲ ಸರ್, ಇದು ಅಷ್ಟ ಸರ್. ಉಪ್ಪು ಅಥವಾ ಉಪ್ಪು ಹಾಕ್ತೀವಿ ಸರ್. ಉಪ್ಪು ಮತ್ತೆ ಉಪ್ಪು ಸರ್. ಹಂಗೇನ್ರ ಇದು ಅಂದ್ರೆ ಬೆಲ್ಲ ಹಾಕ್ತಿರ್ತೀವಿ. ಬೆಲ್ಲ ಹಾಕ್ತೀವಿ ಸರ್. ಅಂದ್ರೆ ಮೈಲಿ ಅಂತೇಳಿ. ಸರ್ ಎಷ್ಟು ಗುಂಟೆದಲ್ಲಿ ನೇಪೇರ ಹುಲ್ಲು ಬಳಸ್ಕೊಂಡ್ರಿ ಸರ್? ಅದೊಂದು 20 ಗುಂಟೆ ಐತಿ ಸರ್. 20 ಗುಂಟೆ ಸರ್. ಯಾವ ತಳಿ ಸರ್? ಅದೇ ಅದೊಂದು ಕೆಂಪು ತಳಿ ಐತಿ ಸರ್. ಅದೊಂದು ಹಸಿರದು ರೆಡ್ ಮತ್ತು ಇವೆರಡು ತಳಿನ ನೀವು ಸರ್ 10 ಗುಂಟೆ ಎಲೆಬಳ್ಳಿ ತೋಟ ಐತಿ ಸರ್. ಅದೊಂದು ಹುಲ್ಲು ಬರುತ್ತೆ. ಎಲೆಬಳ್ಳಿ ತೋಟದಾಗ ಹುಲ್ಲು ಬರುತ್ತೆ ಸರ್. ಇದು ಬರುತ್ತೆ ಸರ್, ಸೊಪ್ಪು ಬರುತ್ತಲ್ಲ ಅದನ್ನ ಹಾಕ್ತೀವಿ. ಏನೇನು ಸೊಪ್ಪು ಬರ್ಬೋದು ಸರ್ ಎಲೆಬಳ್ಳಿ? ನುಗ್ಗಿ ಸೊಪ್ಪು ಸರ್, ಚೊಗಚಿ, ಬೋರ್ಲ ಅವೆಲ್ಲ ಅವನ್ನೆಲ್ಲ ಇದಕ್ಕೆ ಬಳಸ್ತೀರಿ? ಹ್ಞೂ ಸರ್. ಸರ್ ನಮ್ದು ಮನೆ ಒಂದು ಆಕಳಿತ್ತಲ್ಲ ಸರ್, ಒಂದು ಆಕಳ. ಅದ್ರಲಿಂದನ ನಮ್ಗೆ ಸಾಕ್ಬೇಕಂತೇಳಿ ಇದನ್ನ ಮಾಡಿದ್ವಿ. ಅಂದ್ರೆ ಹಿರಿಯರು ಇಲ್ಲ ಸರ್, ನಾವು ಅಣ್ಣ ತಮ್ಮ 3 ಜನ ಇದೀವಿ ಸರ್. 3 ಜನನು ನಾವು ಇದನ್ನ ಮಾಡೋಣ ಅಂತೇಳಿ ಸ್ವಲ್ಪ. ಸರ್ ಈ 3 ಜನದಾಗ ಏನೇನ್ ಮಾಡ್ತೀರಿ ಸರ್ ಎಲ್ಲಾರು? ಅವ್ರು ಪೊಲೀಸ್ ಅದಾರ ಸರ್. ಒಬ್ರು ಪೊಲೀಸರು ಅದಾರೆ. ನಮ್ದು ಇಲ್ಲೇ ಚೆಬ್ಬಿ ಒಳಗ ಕಂಪ್ಯೂಟರ್ ವರ್ಕ್ ಮಾಡ್ತಾರೆ. ಒಬ್ರು ಪಂಚಾಯತ್ ಅಲ್ರಿ? ಅಣ್ಣಾರ್ರಿ ಅವ್ರು. ಅಣ್ಣಾರ ನೀವ್ರಿ? ನಮ್ದು ತೋಟ ರೀ, ದನ ಇದು. ಓ, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಸರ್. ಸರ್ ಅವ್ರಿಗಿಂತ ನೀವೇ ಬೆಸ್ಟ್. ಚಲೋ ಆಯ್ತು ಸರ್. 50 ಲೀಟರ್ ಹಾಲು ಐತಿ ಸರ್. 50 ಲೀಟರ್ ಹಾಲು ರೀ? ಹ್ಞೂ ಸರ್. ಚಲೋ ಐತಿ ಸರ್. 50 ಲೀಟರ್ ಹಾಲು ಸರ್ ಫರ್ ಡೇ? ಬೆಳಗ್ಗೆ ಸಾಯಂಕಾಲ? ಇಲ್ಲ ಒಂದು ದಿವಸಕ್ಕೆ 50 ಸರ್. ಅಂದ್ರೆ ಬೆಳಗ್ಗೆ 25 ಸಾಯಂಕಾಲ 25 ಇಳೆಯೋದ ಸರ್. ಅದು ಇಳೆ ಗಬ್ಬ ಐತಿ. ಗಬ್ಬ ಐತ್ರಿ. ಆ ಕಡೆ ಕರಿಯೋದು ಮನೆ ಅದಂತಲ್ಲ ಅದು ಗಬ್ಬ ಐತಿ ಸರ್. ಅದು ಗಬ್ಬ ಐತಿ ಸರ್. ಸರ್ ಒಂದು ಹಾಲು ಎಲ್ಲಿ ಕಳಿಸ್ತೀರಿ ಸರ್? ಇಲ್ಲ ಕೇನಪ್ ಬರುತ್ತೆ ಸರ್. ಕೇನಪ್ ಹಾಕ್ತೀವಿ ಸರ್. ಹೆಂಗೆ ಕೊಡ್ತೀರಿ ಸರ್? 45 30 ಹಿಂಗೆ ಕೊಡ್ತಾರೆ ಸರ್. ಅಂದ್ರೆ ಹಾಲಿನ ಮ್ಯಾಗ ಒಂದು ವಾರ ಏನು ರೇಟ್ ಬರುತ್ತೆ ಸರ್ ನಿಮಗೆಲ್ಲ? ವಾರಿಂದ ಒಂದು 20-22 ಸಾವಿರ ರೂಪಾಯಿ ಆಗತ್ತೆ ಸರ್. ಒಂದು ವಾರಕ್ಕೆ 22,000 ರೀ. ಹಂಗ ನಮ್ಮ ಪೊಲೀಸರಿಗಿಲ್ಲ, ನಮ್ಮ ಕಂಪ್ಯೂಟರ್ ಆಪರೇಟರ್ಗಿಲ್ರಿ ಈ ಪಗಾರ. ನಿಮ್ಗೆ ಐತ್ರಿ? ಕರ್ಮಾರಿ ಒಂದು ಸ್ವಲ್ಪ ದವಾಖಾನೆ ಇರುತ್ತೆ, ಡಾಕ್ಟರ್ ಕರ್ಸ್ಬೇಕ್ರಿ, ಮೇಂಟೆನೆನ್ಸ್ ಮಾಡ್ಬೇಕು. ಮೇಂಟೆನೆನ್ಸ್ ಅಂದ ಕೂಡ ಹೆಂಗೆ ಸರ್? ಅದೇ ಅವು ಸ್ವಲ್ಪ ಜ್ವರ ಬರ್ತಿರ್ತಾವ್ರಿ, ಅವನ್ನೆಲ್ಲ ಕೇರ್ಫುಲ್ ಆಗಿ ನೋಡ್ಬೇಕು. ಕಷ್ಟ ಇದ್ರೊಳಗೆ ಏನಿಲ್ಲ ಸರ್, ಕಷ್ಟನೇ ಇಲ್ಲ ಸರ್. ಆರಾಮ್ ಮೇಂಟೆನೆನ್ಸ್ ಮಾಡ್ಬೋದು. ಆರಾಮ್ ಮಾಡ್ಬೋದು ಸರ್. ಇದು ನಿಮ್ದ ಅಥವಾ ನಿಮ್ಮ ಯಾರ ಅಣ್ಣರ್ದ ಇದು ಏನು ಆಸಕ್ತಿ? ನಮ್ದು ಸರ್. ಅಣ್ಣರ್ದು 3 ಮಂದಿದು ಅಲ್ಲ ಇದು ಐತೆ ಸರ್. ನಮ್ಮ 3 ಐತೆ. ಯಾಕಂದ್ರೆ ಸರ್ ಒಬ್ರಿಗೆ ಆಸಕ್ತಿ ಇರ್ತಾವ. ಇಲ್ಲ ಸರ್, 3 ಮಂದಿದು ಇದು ಐತೆ ಸರ್.
ಸರ್ ಹಂಗಂದ್ರೆ ನಿಮ್ಗೆ ವಾರಕ್ಕೆ ತಿಂಗಳಿಗೆ 4 ವಾರ ಬಂದ್ರೆ ಸುಮಾರು 80,000 ಆದಾಯ. ನಾವೊಂದು ಹೆಚ್ಚು ಒಂದು ಕಡಿಮೆ ಅಂದ್ಕೊಂಡ್ರೆ ಸರ್ ಖರ್ಚು ಅಂದ್ವಿ. ಈಗ ಅವ್ರಿಗೆ ಒಟ್ಟು ಇವನ್ನೆಲ್ಲ ಹೆಂಗೆ ಫುಡ್ ಗಿಡ್ ಅಂದ್ರೆ ಒಂದು 30,000 ಬರುತ್ತೆ ಸರ್. 30,000 ಖರ್ಚು ಬರ್ತಾರೆ. ಫುಡ್ ಐತೆ ಸರ್ ಇದು. ಹಾಲಿಂದ ಸರ್ ಮಿಷನ್ ಸರ್. ಮಿಷನ್ನೇ ಬಳಸ್ತಾರೆ ಹ್ಞೂ ಸರ್ ಮಿಷನ್ ಐತೆ ಸರ್. ಇದು ಫುಡ್ ತರಿಸ್ತೀವಿ ಸರ್. ಓ ಈ ಫುಡ್ ಸರ್. ಆಮೇಲೆ ಕರೆಕ್ಟ್ ಸರ್ ಇದು. ಸರ್ ಇವೇನ ಕೇಕ್ ಏನಂತಾರಲ್ಲ ಅವನ್ನೆಲ್ಲ ಕೊಡ್ತೀರಾ? ಅವೆಲ್ಲ ಸರ್ ಇವ ಸರ್ ಇದು ಇವೆಲ್ಲ ನಮ್ಮ KF ಫುಡ್. KNF ಸರ್ ಬೇರೆ ಸಪ್ರೇಟ್ ತರಿಸ್ತೀವಿ ಸರ್. ಅದು KNFನಾಗ ಹಾಲು ಬರುತ್ತಾ ಇಲ್ಲ ಸರ್. ಅದು ಇದು ಅದಕ್ಕೆ ಇಳುವರಿ ಜಾಸ್ತಿ ಐತೆ ಹಾಲು. ಓ ಹಾಲು ಇಳುವರಿ ಜಾಸ್ತಿ ಐತೆ ಸರ್. ಸರ್ ಹಂಗಂದ್ರೆ ನಮ್ಮ ಏನಾದರೂ ಆಕಳ ಸಾಕಾಣಿಕೆ ಮಾಡಿದ್ರೆ ಪ್ರೋಟೀನ್ ಕೊಡಬೇಕು. ಕೊಡಲೇಬೇಕು. ಹೌದು ಕೊಡಬೇಕು ಸರ್. ಕೊಡಲಿಲ್ಲ ಅಂತ ಸರ್ ಹಾಲು ಕಮ್ಮಿ ಆಗುತ್ತೆ. ಹೈಟೆಕ್ ಇನ್ನೂ ಇದೆ ಸರ್. ನೋಡ್ರಿ ಇಲ್ಲಿ ಇದು ಇದನ್ನ ಮಾಡ್ಬೇಕು ಸರ್. ಇನ್ನು ಓ ನೀರು ಕುಡಿಯೋ ಇದು ಸರ್. ಅಲ್ಲೇ ನೀರು ಕುಡಿಯೋದು ಅದನ್ನ ಮಾಡ್ಬೇಕು ಸರ್. ಈಗ ತಂದೇವಿ. ಈಗ ಎಲ್ಲ ಟ್ಯಾಂಕ್ ಕಟ್ಸಕ್ ಕುಂತೀವಲ್ಲ ಸರ್. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ಮಾಡ್ಬೇಕಂತ ಒಂದು ಪ್ಲಾನ್ ಸರ್. ಸರ್ ಅಂದ್ರೆ ಇದ್ದಿದ್ರಾಗ ಸಿಂಪಲ್ ಆಗೈತಿ. ಇಷ್ಟ ಬೇಷ ಇನ್ನೂ ಹೈಟೆಕ್ ಮಾಡ್ಬೇಕು. ಮಾಡ್ತೀವಿ ಸರ್. ಇನ್ನು ಅಲ್ಲ ನಿಮ್ಮ ಅನುಭವ ಸರ್. ಈಗ ನಾವು ಹೊಸಬ್ರು ಬಂದಿರ್ತೀವಿ, ನಮ್ಮಂತರಿಗೆ ಇದು ಹೆಂಗ್ ಸರ್? ಚಲೋ ಸರ್ ಇದು. ನಾವು ಈ ಕಡೆ ಶೆಡ್ ರೆಡಿ ಮಾಡ್ತೀವಿ ಸರ್. ನೆಕ್ಸ್ಟ್ ಈಗ ಈ ಕಡೆ ರೆಡಿ ಮಾಡ್ತೀವಿ ಸರ್. ಸರ್ ಈಗ ಒಂದೊಂದು ಆಕಳ 10 ಆಕಳ ತಂದ್ರೆ ಎಷ್ಟು ಖರ್ಚು ಮಾಡೋದು? ಒಂದು 48 ಬಿದ್ದವು ಸರ್ ಅವಕ್ಕೆ. ಒಂದರೆ ಅದಕ್ಕೆ 30,000 ಬಿದ್ದವು ಸರ್. ಅದಕ್ಕೆ 60 ಬಿದ್ದೈತಿ ರೀ. ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಐತಲ್ರಿ ಅದಕ್ಕೆ 60 ಬಿದ್ದೈತಿ. ಹಂಗಂದ್ರೆ ಒಂದು ಎಲ್ಲ ಸೇರಿಸಿದ್ರೆ ನಿಮ್ದು ಒಂದು 4 ಲಕ್ಷ ಖರ್ಚು ಮಾಡಿದ್ರೆ ಜಾಸ್ತಿ ಆಗುತ್ತೆ. ಜಾಸ್ತಿನೇ ಖರ್ಚು. 10 ಲಕ್ಷ ರೂಪಾಯಿ ಆಗುತ್ತೆ ಸರ್. 10 ಲಕ್ಷ ಶೆಡ್ ಗಿಡ್ ಹೇಳಿದ್ರೆ ಒಂದು 10-15 ಲಕ್ಷ ಆಗುತ್ತೆ. 10ರಿಂದ 15 ಲಕ್ಷ ಖರ್ಚು ಮಾಡಿದ್ರಿ ಸರ್. ಸರ್ ಈ 10-15 ಲಕ್ಷನ ನಾವು ತೆಗಿಬೇಕು ಹೆಂಗೆ ಒಬ್ಬ ರೈತಾಗಿ? ದುಡಿಬೇಕು ಸರ್. ಇದ್ರ ದುಡಿದ್ರೆ ಆದಾಯ ಬರುತ್ತೆ ಸರ್ ನಮ್ಗೆ. ಸರ್ ಯುವಕರಿಗೆ ಏನು ಹೇಳ್ಬೋದು ನೀವು? ಈ ಥರ ಸಗಣಿ ಬೆಳೆಯೋಕ್ಕಾಗುತ್ತೆ? ಮಾಡ್ಬೋದು ಸರ್. ನಮ್ಮ ಹುಡುಗರೆಲ್ಲ ನಿನ್ನೆ ಎಲ್ಲ ಹುಡುಗರೆಲ್ಲ ಸಗಣಿ ಬೆಳೆದಾರ. ಆಮೇಲೆ ಎಲ್ಲ ಇದನ್ನೆಲ್ಲ ಮ್ಯಾಟ್ ಗಿಟ್ ಎಲ್ಲ ತೊಳೆದಾರ ಸರ್. ಮಾಡ್ತಾರೆ ಸರ್. ಈಗ ತಮಗೆ ಅದು ಆದಾಯ ಐತೆ ಅಂದ್ರೆ ಮಾಡ್ತಾರೆ ಸರ್. ಮಾಡಬೇಕು ಸರ್. ಯಾವುದು ಇದ್ರೊಳಗೆ ಇದು ಇಲ್ಲ. ಇದು ನಮಗೆ ಇದು ಆಗತ್ತಂದ್ರೆ ಮಾಡಬೇಕು ಸರ್. ಈ ಸಗಣಿ ಬೇಕು ನಮಗೆ. ಬೇಕ್ರಿ. ಈಗ ಹೊಲ ಈಗ ಅದಕ್ಕೆ ಸಗಣಿ ಅದನ್ನ ಹಾಕಿದ್ರೆ ಬೆಳಿತೈತೆ ಸರ್. ಇಲ್ಲ ಅಂದ್ರೆ ಇಲ್ಲ ಸರ್. ಈಗ ಎಲ್ಲ ವೀರ್ಯ ಗೊಬ್ಬರ ಅವೆಲ್ಲ ಬಂದು ಏನು ಇದಿಲ್ಲ ಸರ್. ಈಗ ಸರ್ ಈಗ ಏನು ಹೇಳ್ತಾರೆ ಅಂದ್ರೆ ಈಗ ನೀವು ದನಿ ಎನ್ಸ್ಕೋಬೇಕಪ್ಪ ಅಂತಂದ್ರೆ ದನ ಕಾಯ್ಬೇಕು ಇಲ್ಲ ಗೊಬ್ಬರದಂಗೆ ಇಡ್ಬೇಕಂತಾರೆ. ನೀವು ಆಕಳ ಸಾಕಾಣಿಕೆ ಮಾಡ್ತೀರಿ? ಇನ್ನೂ ಜಾಸ್ತಿ ಪ್ರಮಾಣದಾಗ ಮಾಡ್ಬೇಕು ಸರ್. ಇನ್ನೂ ಮಾಡ್ಬೇಕ್ರಿ? ಹೌದು ಸರ್. ಇನ್ನೂ ಕಮ್ಮಿ ಅದಾವೆ. ಇನ್ನೂ ಮಾಡ್ರ ಸರ್. ಇನ್ನೂ ಮಾಡ್ಬೇಕು ಸರ್. ಸರ್ ಇದು ಅಪ್ಪ ಅಮ್ಮನ ಆಸೆ ಇತ್ತು, ನಿಮ್ಮ ಆಸೆ? ನಮ್ದು ಸರ್. ಅದು ಅವ್ರದ್ದು ಏನಿಲ್ಲ. ಎಷ್ಟು ಎಕರೆ ಜಮೀನು ಸರ್? ಇಲ್ಲಿ 2.5 ಎಕರೆ ಐತೆ ಸರ್. ಆ ಕಡೆ ಇನ್ನೊಂದು ಎಕರೆ ಐತೆ ಸರ್. ಅಷ್ಟು 5 ಎಕರೆಯಿಂದ. ಈಗ ಅವರು ನೀರು ಕುಡ್ಸಕೊಂತ ಸರ್. ಈಗ ನೀರು ಕುಡಿಸಿ ತೊಳಿತಾರೆ ಸರ್. ಅವ್ರಿಗೆ ತೊಳೆದ ಗುಟ್ಲೇನ ಏನೈತ್ರಿ ಹುಲ್ಲು ಕಟಾವು ಮಾಡ್ತಾರೆ. ಹುಲ್ಲು ಕಟಾವು ಮಾಡಿ ಹಾಕ್ತಾರೆ ಸರ್. ಈಗ ನಿಂತು ಸರ್. ಮತ್ತು ಮಧ್ಯಾಹ್ನ ಎಲ್ಲ ಸ್ವಚ್ಛ ಮಾಡಿ ನೀರು ಕುಡಿಸ್ತಾರೆ. ಮತ್ತು 4 ಗಂಟೆಗೊಮ್ಮೆ ನೀರು ಕುಡಿಸ್ತಾರೆ. ಒಟ್ಟು ರೀ ಒಟ್ಟು ಯಾವ ಟೈಮಿಗೆ ಕೊಡ್ತಾರೆ? ಒಟ್ಟು ಈಗ ಹಾಕೇ ಬಿಡ್ತಾರೆ ಸರ್. ಈಗ ಇದನ್ನ ಮಾಡಿ ರೆಡಿ ಮಾಡಿ ಬೆಳಗ್ಗೆ ಬೆಳಗ್ಗೆ ಹಾಕಿವಿ ಸರ್. ಈಗ ಕಡ್ಲಿ ಒಟ್ಟು ಹಾಕಿವಿ. ಈಗ ನೆಕ್ಸ್ಟ್ ಈಗ ಹುಲ್ಲು. ಈಗ ಸರ್ ಇವಕ್ಕೆ ಏನಾದರೂ ಜ್ವರ ಬಂದ್ರೆ? ಬರ್ತಿರ್ತಾವೆ ಸರ್. ಜ್ವರ ಬರ್ತಿರ್ತಾವೆ. ನಮ್ದು ಎಲ್ಲ ಮೆಡಿಸಿನ್ ಅದ ಸರ್. ಇಲ್ಲ ನೋಡ್ಕೊಂಡು ನಾವೇ ಇದು ಮಾಡ್ತೀವಿ. ಹಂಗೇನ್ರ ಮಿಕ್ತಂದು ಡಾಕ್ಟರ್ ಕರ್ಸ್ತೀವಿ. ಇಲ್ಲ ಸರ್ ನಾವು ಕೆಚ್ಚಲ್ ಬಾವು ಏನು ಬರೋಂಗಿಲ್ಲ. ನಾವು ಮಿಷನ್ ಐತಲ್ಲ ಸರ್. ಕರೆಕ್ಟಾಗಿ ಹಾಲು ತೆಗೆದುಬಿಟ್ರೆ ಏನು ಸಮಸ್ಯೆ ಇಲ್ಲ ಸರ್. ಹಾಲು ಉಳಿತಂದ್ರೆ ಇದಾಕತ್ತೆ. ಒಂದು ಹನಿ ಹಾಲು ಉಳಿತಂದ್ರೆ ಬಾವು ಸ್ಟಾರ್ಟ್ ಆಗುತ್ತೆ. ಸರ್ ಇದು ಟೈಮ್ ಸರಿಗೆ ನೀವೇನು ಹಾಲ್ಕೆ ಏನು ಮಾಡಲಿಲ್ಲ ಅಂದ್ರೆ ಭಾಳ ತೊಂದರೆ ಆಗುತ್ತೆ ಅಂತಾರೆ? ಏನಾಗಲ್ಲ ಸರ್. ಅದು ಏನೇನಾಗಲ್ಲ ಸರ್. ಸರ್ ಇವು ತಳಿಗಳು ಯಾವ? ಇವೆಲ್ಲ ಇಲ್ಲೇ ತಳಿ ಸರ್. ಇದು ಒಂದು ಬೇರೆ ಕಡೆ ತಮ್ಮ ಸರ್. ಇದು HF. ಇದೊಂದು ಪ್ಯೂರ್ HF ಸರ್. ಸರ್ ಸರ್ ಎಷ್ಟು ತಿಂಗಳಿಗೆ ಇವು ಕಟ್ಕೊಂತವು ಸರ್? 3 ತಿಂಗಳಿಗೆ 4 ತಿಂಗಳಿಗೆ ಸ್ಟಾರ್ಟ್ ಸರ್. ಬದಿಗೆ ಕಟ್ಟಿಸ್ಬೇಕು ಸರ್. ಎಷ್ಟು ವರ್ಷದವರೆಗೆ ಅದು ಹಾಲು ಕೊಡುತ್ತೆ ಸರ್? ಅದು 7-8 ತಿಂಗಳ ಮಟ್ಟ ಸಿಗುತ್ತೆ ಸರ್. 8 ತಿಂಗಳ ಮಟ್ಟ ಹಾಲು ಸಿಗುತ್ತೆ ಸರ್.
ಇದು 7 ತಿಂಗಳು ಆಯ್ತು ಸರ್ ಈಗ ಈಗ ಬಂದ್ ಮಾಡಿ ಸರ್ ಸರ್ ಇವು ದೊಡ್ಡ ಆಕಳದವು. ಇಲ್ಲ ಸರ್ ಅದನ್ನ ನಾವು ಸಣ್ಣ ಆಕಳದವು. ಈಗ ನಾವು ಬಂದ್ ಮಾಡಿ ಸರ್ ಅದ್ರದ್ದು ನಾವು ಇರ್ಲಿ ಮತ್ತೆ ನೆಕ್ಸ್ಟ್ ಇದಾಗತ್ತೆ ಅಂತೇಳಿ ನಾವು ಇದು ಮಾಡಿ ಅಲ್ಲ ಆಕಳನ ದೊಡ್ಡ ಸಣ್ಣದು ಅಲ್ಲ ಸರ್ ಇವು ಅಂದ್ರೆ ಸರ ಇದು ಇಲ್ಲಿ ತಳಿರಿ ಇದು ಇವೆಲ್ಲ ಇವು ಎಚ್.ಎಫ್ ಇವು ಪ್ಯೂರ್. ಓ ಪ್ಯೂರ್ ಹೆಚ್ಚಪ್ ದೊಡ್ಡದವು. ದೊಡ್ಡಬೇಕು ಅಂದ್ರೆ ಇದರಲ್ಲೇ ನಮ್ಮ ಜವಾರಿ ಆಕಳಿಂದ ಬಂದಂತವು. ಇದು ಜವಾರಿ ಆಕಳ ಸರ್ ಇದು ಜವಾರಿ ಅಲ್ಲಿ ಅದು ಮೂಲ ಆಗೈತೆ ಸರ್ ಅದು ಜವಾರಿ ಜವಾರಿ ಆಕಳ ಸರ್. ಸರ್ ನೀವು ಇದರಿಂದ ಏನಾದರೂ ಸೆಗಣಿನ ಮಾರಾಟ ಮಾಡ್ತೀವಿ? ಇಲ್ಲ ಸರ್ ನಾವು ಒಳಕ್ಕೆ ಹಾಕ್ತೀವಿ ಹಂಗೇನಾರ ಮಿಕ್ ತಂದ್ರೆ ಕೊಡ್ತೀವಿ ಸರ್. ಕೊಡ್ತೀರಿ? ಹೆಂಗೆ ಕೊಡ್ಬೇಕು? 5,000 4,000 ಹಿಂಗೆ ಒಂದು ತಿಂಗಳಿಗೆ ಆಗುತ್ತೆ ಸರ್. 15 ದಿನ ತಿಂಗಳಿಗೆ ಆಗುತ್ತೆ ಸರ್. ಈಗ ಒಮ್ಮೆ ಹಾಕಿನ ಸರ್ ತೋಟಕ್ಕೆ ಮತ್ತು ಆಗಿದೆ ಸ್ಟಾಕ್ ಹಾಕಿರಿ ಮತ್ತೆ ಸ್ಟಾಕ್ ಆಗೈತೆ ಸರ್. ಪ್ಯೂರ್. ಪ್ಯೂರ್ ಸರ್ ಎಲ್ಲಾದ್ರೆ ಹೊರಗಡೆ ಜನ ಬರ್ತಾರ ನಿಮ್ಮ ಸೆಗಣಿಗೆ? ಏನು ಇಲ್ಲೇ ಲೋಕಲ್? ಇಲ್ಲ ಸರ್ ಗದಿನ್ಯಾಗ ಇದನ್ನ ಕೇಳ್ಯಾರ ಸರ್ 5 ರೂಪಾಯಿ kg. 5 ರೂಪಾಯಿ ಕೆಜಿ ಸೆಗಣಿ ಕೇಳ್ಯಾರ ಸರ್. ನಾವು ಅದನ್ನ ಇನ್ನೂ ಮಾತಾಡಿದ್ವಿ ಸರ್ ಅಣ್ಣಾರು ನಾವೆಲ್ಲ ಇನ್ನೂ ಮಾತಾಡಿಲ್ಲ. ಹಸಿ ಸೆಗಣಿ ಹಸಿ ಸೆಗಣಿ ಬೇಕಂತ ಅವ್ರಿಗೆ. ಹಸಿ ಸೆಗಣಿ ಬೇಕು 5 ರೂಪಾಯಿ ಅದನ್ನ ಇನ್ನಕ್ಕೆ ಮಾತಾಡಿಲ್ಲ ನಾವು ಇನ್ನು. ಮತ್ತೆ ಸರ್ ಈ ಥರ ಏನಾರು ನಿಮ್ಗೆ ಬಂದಿದ್ದು ಈ ಥರ ನಮ್ಗೆ ಹಾಲು ನಮ್ಗೆ ಹಿಂಗೆ ಕೊಡ್ರಿ ಹಂಗೆ ಬರಲ್ಲ ಯಾರು ಸಲ ನಾವು ಇದಕ್ಕೆ ಬೆಣ್ಣೆ ತುಪ್ಪ ಬೆಣ್ಣೆ ತುಪ್ಪ ಮನೆಗೆ ಮಾಡ್ಬಿಡ್ತೀವಿ ಸರ್. ಮನ್ಯಾಗ ಹುಡುಗರು ಅದ್ರ ಮಾರಾಟ ಇಲ್ಲ ಇಲ್ಲ ಮಾಡಿದ್ರೆ ಸರ್ ಅದು ಹೆಂಗೆ ಹೋಗುತ್ತೆ? ಅದು ಚಲೋ ಹೋಗುತ್ತೆ ರೀ ಸರ್. ಅದು ಹೆಂಗೆ ಹೋಗತ್ತೆ ಅದು 800 ರೂಪಾಯಿ kg ಐತೆ ಸರ್. ಈಗ 800 ರೂಪಾಯಿ ಕೆಜಿ ಸರ್ ಹೋಗುತ್ತೆ ಸರ್. ನಾವು ಮಾಡಿಲ್ಲ ಈಗ ಮಾಡಿಲ್ಲ. ಈ ಹಾಲು ಮಾರಾಟ ಮಾಡ್ಕೊಂಡು ಇದ್ದಿದ್ರಾಗ ಬೆಣ್ಣೆ ತುಪ್ಪ ಮೊಸರು ಇವನು ಮಾರಾಟ ಮಾಡ್ತಾರೆ ಸರ್. ಹಂಗಂದ್ರೆ ಮನೆಯವ್ರ ಕೈಯಾಗ ದುಡ್ಡು? ಎಲ್ಲರ ಕಡೆ ದುಡ್ಡು ಸರ್. ಸೆಗಣಿ ಎದಕ್ಕೆ ಕೇಳಿರ್ಬೋದು ಅವ್ರು ನಿಮ್ಗೆ ಗೊತ್ತಿನ ಮಟ್ಟಿಗೆ? ಏನು ಅವ್ರು ಇದನ್ನ ಇವತ್ತಿ ಸರ್ ಈ ಬುತ್ತಿ ಅಂದ್ರೆ ಜವಾರಿ ಆಕಳು ಜವಾರಿ ಈ ಬುತ್ತಿ ಇವತ್ತಿ ಸರ್. ಹಂಗಂದ್ರೆ ಟೋಟಲಾಗಿ ಇವತ್ತಿನ ಯುವಕರಿಗೆ ನಿಮ್ಮ ಏನು ಹೇಳ್ತೀರಿ? ಚಲೋ ಸರ್ ಇದನ್ನ ಮಾಡ್ಬೇಕು ಸರ್. ಭಾರಿ ಒಳ್ಳೇದು. ಆಮೇಲೆ ಆದ್ರೆ ಎಲ್ಲಿ ಹೋಗಂಥದ್ದಿಲ್ಲ ರೀ. ಎಲ್ಲಿಗೆ ಹೋದ್ರೂ ಮತ್ತೆ ಒಳ್ಳೆ ಬರ್ಬೇಕು ನಾವು. ಚಲೋ ಸರ್ ಮಾಡ್ಬೋದು ಒಳ್ಳೇದಾಗತ್ತೆ ಸರ್. ಬೆಂಗಳೂರಿಗೆ 10,000 20,000 ಹೋಗ್ತಾರೆ ಹಾಗೆ ಏನಿಲ್ಲ ಸರ್. ಸುಮ್ಮನೆ ಅಲ್ಲಿ ಬಾಡಿಗೆ ಆಗಂಗಿಲ್ಲ. ಅಲ್ಲಿ ಊಟದ ಖರ್ಚು ಅವೆಲ್ಲ ಅಂದ್ರೆ ಇಲ್ಲೇ ತೆಗಿಬೋದು ಸರ್. ಇಲ್ಲೇ ತೆಗಿಬೋದು ಸರ್. ಸರ್ ಒಂದು ಎಕರೆನೋ ಅಥವಾ 2 ಎಕರೆ ಹೊಲ ಐತೆ ಅಂದ್ರೆ ಮಾಡ್ಬೋದಾ? ಮಾಡ್ಬೋದು ಸರ್. ಆರಾಮ್ ಅವಶ್ಯವಾಗಿ ಮಾಡೋದು. ಒಂದು ಅರ್ಧ ಎಕರೆ ಹುಲ್ಲು ಹಚ್ಕೋಬೋದು ಸರ್. ಆರಾಮ್ ಒಂದು 10 ಆಕಳ ಮೇಂಟೆನೆನ್ಸ್ ಮಾಡಿ ಸರಿ. ಅರ್ಧ ಎಕರೆ ಹುಲ್ಲು ಅಂದ್ರೆ ಸರ್ ಒಂದಿಷ್ಟು ಸ್ವಲ್ಪ ಅಂತಂದರೆ ಹೆಂಗೆ ರೆಡಿ ಮಾಡ್ಕೋಬೇಕು ಅಷ್ಟೇ ಹೇಳ್ರಿ. ಏನು ಸರ್ ಸಾಲು ಬಿಡಿಸ್ಬೇಕು ಸರ್. ಸಾಲು ಬಿಡಿಸಿ ಅದನ್ನು ಹುಲ್ಲು ಹಚ್ಕೊಂಡ್ರಿ ಸರ್. ಮತ್ತೇನು ರೆಡಿ ಮಾಡ್ಕೋಬೇಕು ಸರ್? ನಾವು ಆಕಳ ಸಾಕಾಣಿಕೆ ಮಾಡಿ ಒಂದು ಹರಗ್ಬೇಕು ಸರ್. ಒಮ್ಮೆ ಒಂದು 2 ಸಲ ಹರಗ ಹುಲ್ಲು ಬರ್ತಿರ್ತೈತಿ. ಹರಿಗೆ ನೀರು ಬಿಟ್ಕೊಂತ ಹೋಗ್ಬಿಟ್ಟು ಆಯ್ತು ಸರ್. ಹುಲ್ಲು ಬರ್ತದೆ ಸರ್. ಬರ್ತದೆ ಸರ್. ಮತ್ತು ಇವಾಗ ಆಕಳಿಗೆ ಏನೇನು ಮತ್ತೆ ನಾವು ರೆಡಿ ಮಾಡ್ಕೋಬೇಕು? ಹುಲ್ಲು ಆಯ್ತು, ಹುಲ್ಲು ಆಯ್ತು ಸರ್. ಹೊಟ್ಟು ಸರ್ ಸ್ಟಾಕ್ ಹಾಕ್ಬೇಕು ಸರ್. ಸ್ಟಾಕ್ ಇರ್ಬೇಕು ಸರ್. ಇತ್ತಂದ್ರೆ ಬೆಸ್ಟ್ ಸರ್. ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ಇವು ತಳಿ ಅಂಕರ್ ಎಲ್ಲ ಹೆಚ್ಚಪ್? ಹ್ಞೂ ರೀ ಹೆಚ್ಚಪ್ಪು. ಒಂದು ಕಗ್ಗ ಅದಾವ ಸರ್. ಕಗ್ಗ ಅಂದ್ರೆ ಏನು ಸರ್? ಕಗ್ಗ ಅಂದ್ರೆ ಇವು 4 3.5 ಹಿಂಗೆ ಕೊಡ್ತಿರ್ತಾವೆ ಸರ್. ಅವಕ್ಕೆ ಇವು ಹೆಚ್ಚಪ್ಪ 7-8 ಕೊಡ್ತಾರೆ. 7-8 ಒಂದು 10 ಮಟ್ಟ ಜಗ್ತೈತೆ ರೀ ಸರ್. 10 ಲೀಟ್ರ್ ಹಾಲು. ಒಂದು ಬೆಳಿಗ್ಗೆ 10 ಲೀಟ್ರ್, ಸಾಯಂಕಾಲ 20 ಲೀಟ್ರ್ ಹಾಲು ಒಂದೇ ಒಂದು ಇದು ಒಂದೇ ಕೊಡ್ತೀವಿ ಸರ್. ಇದು ಮಾರ್ಬೇಕು? ಅದು ಮಾರಲ್ಲ ಸರ್. ಅಲ್ರಿ ರೇಟ್ ಅದು 1 ಮ್ಯಾಗ ಆಗತ್ತೆ ಸರ್. ಹೋದ್ರೆ 1 ಮ್ಯಾಗ 1.80 ಹಿಂಗೆ ಹೋಗುತ್ತೆ ಸರ್. 1,80,000 ಹೋಗುತ್ತೆ ಸರ್. ಅದು ಕಗ್ಗ ರೀ? ಅವು ಒಂದು 60-50 ಮಟ್ಟ ಹೋಗುತ್ತೆ ಸರ್. ಅದು ಸರ್ ಇದ್ರಾಗಿದ್ದು ಹುಟ್ಟಿದ್ದು ಪ್ಯೂರ್ ಹೆಚ್ಚಪ್ಪ ಬರ್ತಾವೆ? ಪ್ಯೂರ್ ಹೆಚ್ಚಪ್ಪ ಸರ್. ಅವು ರೇಟ್ ಏನು ಮಾಡ್ತಾವ್ರಿ ಸರ್? ಅವು ರೇಟ್ ಅವನ್ನ ನಾವು ಸಾಕ್ದಂಗೆ ಇರುತ್ತೆ ಸರ್. ಅದನ್ನು ಸರ್ ಹಿಂದೆ ವ್ಯವಸ್ಥೆಗೆ ಈ ವ್ಯವಸ್ಥೆಗೆ ಈಗ ರೇಟ್ ಏನು ಬರ್ಬೋದು ರೀ? ಈಗಲ ರೇಟಿಗೆ ಅಂದ್ರೆ ಭಾಳ ಇದಾಗತ್ತೆ ಸರ್. ಅದು ಈಗಲ ರೇಟಿಗೆ ಆಗಲ ರೇಟಿಗೆ ಫರ್ಕ್ ಐತೆ ಸರ್. ಭಾಳ ಫರ್ಕ್. ರೇಟ್ ಜಾಸ್ತಿ ಕಡಿಮೆ ಆಗತ್ತೆ ಈಗ ರೇಟ್ ಜಾಸ್ತಿ ಅದ ಸರ್. ಅವೆಲ್ಲ ಈಗ ಇವನ್ನ ಈಗ ಹೊರಗೆ ತರಕ್ಕೆ ಹೋದ್ರೆ ರೇಟ್ ಜಾಸ್ತಿ ಇದೆ ಸರ್ ಈಗ. ನೋಡ್ರಿ ಸ್ನೇಹಿತರೆ, ಇವತ್ತು ಇವರು ಏನಂತಾರೆ ಅಂದ್ರೆ ಒಬ್ಬ ಅದ್ಭುತ ರೈತರು ಯುವಕರು ಇವತ್ತು ಅವರು ಒಂದು ಭಾಳ ಈಸಿ ಪ್ಲಾನ್ ಮಾಡ್ಕೊಂಡ್ರೆ. ಈ ಕಡೆ ನೇಪಾರ್ ಹಚ್ಕೊಂಡ್ರೆ, ಈ ಕಡೆ ಒಟ್ಟು ಸ್ಟಾಕ್ ಮಾಡ್ಕೊಂಡ್ರೆ, ಸ್ಟಾಕ್ ಮಾಡ್ಕೊಂಡ್ರೆ. ಈ ಥರ ನಾವು ಸ್ಟಾಕ್ ಮಾಡ್ಕೊಂಡು ಸುಮಾರು ಒಂದು 10 ಆಕಳಿಂದ ಒಂದು 20 ಆಕಳಿಗೆ ಬಂದೀನಿ ಅಂತ ಹೇಳ್ತಾರೆ. ಬರಲಿ ಆಗ್ರ? ಆಯ್ತು.
ಒಂದು 20 ಆಕಳ ಸಾಕಾಣಿಕೆ ಮಾಡ್ತಾರೆ, ಒಂದು ಒಳ್ಳೆ ಆದಾಯ ಅಂತಾರೆ ಅವರು. ವಾರಕ್ಕೆ ಒಂದು 20,000 ನಂಗೆ ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ. ಖರ್ಚು ವೆಚ್ಚ ತೆಗೆದ್ರೆ ನಾವು ಒಂದು ತಿಂಗಳಿಗೆ ನಾವು ಎಂತಂದ್ರೆ ಒಂದು 80,000 ತೆಗೆದ್ರೆ ಒಂದು 30,000 ನಾವು ಒಂದು 50,000 ಆದಾಯ ಸಿಗುತ್ತೆ ಅಂತಾರೆ. ಅಂದ್ರೆ ಅವ್ರ ಬ್ರದರ್ ಪೊಲೀಸರು ಅದಾರ, ಒಬ್ಬರು ಕಂಪ್ಯೂಟರ್ ಆಪರೇಟರ್ ಅದಾರ, ಅವ್ರಿಗಿಂತ ನಂದು ಹೆಚ್ಚಿನ ಆದಾಯ ಐತೆ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.